ಈ ಅಮ್ಮನ ಚರಿತ್ರೆ ಬಂದುಬಿಟ್ಟು ಸುಮಾರು ಒಂದು 700-800 ವರ್ಷಗಳ ಹಿಂದಿನ ಇತಿಹಾಸ ಅಂತ ಹೇಳ್ತಿದ್ರು ಹಿರೀಕರು. ನಾವು ಯಾವುದೇ ಒಂದು ಕೈಬರಹಗಳಾಗಲಿ ಶಿಲಾಶಾಸನಗಳಾಗಲಿ ಯಾವುದೂ ಇರಲ್ಲ. ಕಾರಣ ಆ ಹಿಂದಿನ ಕಾಲದ ಆ ಜನರು ಅಷ್ಟೊಂದು ವಿದ್ಯೆಗಳನ್ನು ಇಲ್ದಿರೋ ಕಾರಣವಾಗಿ ಹೀಗೆ ಗ್ರಾಮದ ದೇವತೆಯಾಗಿ ಆ ತಾಯಿನ ನಡೆಸ್ಕೊಂತ ಬಂದಿರ್ತಾರೆ. ಹಿಂದೆ ಆ ತಾಯಿ ಇಲ್ಲಿ ಕಣಿವೆ ಅಂತ ಒಂದು ಕ್ಷೇತ್ರ ಇದೆ. ಇಲ್ಲಿಂದ ಒಂದು 150-200 ಕಿಲೋಮೀಟ್ರ್ ಮೇಲ್ಗಡೆ ಬೆಟ್ಟದ ಮೇಲೆ ಇದೆ. 2 ಬೆಟ್ಟಗಳ ಮಧ್ಯಭಾಗದ ಕಣಿವೆ ಭಾಗದಲ್ಲಿ ಆ ತಾಯಿ ನೆಲೆಸಿರೋದ್ರಿಂದ ಕಣಿವೆ ಮಾರಮ್ಮ ಅನ್ನೋ ಒಂದು ಹೆಸರು ಪ್ರತೀತಿಯಾಗಿ ಬಂದಿರುತ್ತೆ. ಅಲ್ಲಿಂದ ಸುತ್ತು ಒಂದು 14-20 ಹಳ್ಳಿ ಒಳಗೊಂಡು ಆ ತಾಯಿ ಎಲ್ಲ ಭಕ್ತರನ್ನ ಆಕರ್ಷಿಸ್ತಾಳೆ. ಮತ್ತು ಕೇಳ್ತಕ್ಕಂಥ ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ಕಳೀತಾ ಅವ್ರ ಮನದ ಇಂಗಿತಗಳನ್ನೆಲ್ಲ ತೀರಿಸ್ತಾ ಯಾವುದೇ ವ್ಯವಹಾರ ಆಗಲಿ ಮತ್ತೊಂದು ವ್ಯವಸಾಯ ಆಗಲಿ ಇಲ್ಲ ಆರೋಗ್ಯದ ಸಮಸ್ಯೆಗಳಾಗಲಿ ಪ್ರತಿಯೊಂದೂ ಆ ತಾಯಿಯಂತೆ ಆಭಾರಿಯಾಗಿ ಪ್ರತಿಯೊಂದು ಮಕ್ಕಳ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸ್ತಾ ಇಷ್ಟೊಂದು ಹೆಸರನ್ನು ಒತ್ತು ತಾಯಿ ಆಗಿಬಿಟ್ಟು ನೆಲೆಗೊಂಡಿರ್ತಾರೆ. ಅವರು ಅಲ್ಲಿಂದ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಅಂತ ನಡೆಯುತ್ತೆ. ಆ ತಿಂಗಳಲ್ಲಿ ಸುಮಾರು 10 ದಿವಸಗಳ ಕಾಲ ಅಮ್ಮನ ವೈಭವ ಮತ್ತು ಜಾತ್ರಾ ಕಾರ್ಯಗೆಲ್ಲ ನಡೆಯುತ್ತೆ. ಅದಾದ ನಂತರ ಕಾರ್ತಿಕ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಕಾರ್ತಿಕ ಅಂತ ಒಂದು ಕಾರ್ಯ ಮಾಡ್ತೀವಿ. ಆ ಕಾರ್ಯದಲ್ಲೂ ಕೂಡ ದೀಪಾವಳಿ ಆದಮೇಲೆ ಆ ಹಬ್ಬವನ್ನು ಮಾಡ್ತೀವಿ. ಅಲ್ಲಿ ಆ ದಿವಸವೂ ಕೂಡ ಬಹಳ ವೈಭವೋಪೇತವಾಗಿ ಮತ್ತು ಅಂದರೆ ದೀಪಗಳ ಅಲಂಕಾರದಿಂದ ಹೂವಿನ ಅಲಂಕಾರಗಳಿಂದ ತಾಯಿಯನ್ನು ಶೃಂಗಾರ ಮಾಡಿ ಹೊರಭಾಗದಲ್ಲಿ ಕೂರಿಸಿ ನಾವು ಪೂಜೆ ಮಾಡ್ತೀವಿ. ಇದೇ ಪ್ರಕಾರವಾಗಿ ಈ 2 ಕಾರ್ಯ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಇನ್ನು ಉಳಿದಂಥ ಪ್ರತಿ ದಿನ ಮತ್ತು ಅಂದರೆ ಮಂಗಳವಾರ ಶುಕ್ರವಾರ ಬಹಳ ಮುಖ್ಯವಾದಂಥ ಅಮ್ಮನವರ ವಾರದ ದಿನಗಳಾಗಿರೋದ್ರಿಂದ ಆ ಸಮಯದಲ್ಲಿ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದುಬಿಟ್ಟು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೂವಿನ ಪ್ರಸಾದದ ಮೂಲಕ ಮತ್ತು ಆ ತಾಯಿಯ ಪತ್ರೆ ಭಂಡಾರ ಮತ್ತು ಮತ್ತೊಂದುಗಳ ಮೂಲಕ ತಗೊಂಡು ಹೋಗಿಬಿಟ್ಟು ಅವ್ರ ಕಷ್ಟ ಕಾರ್ಪಣ್ಯ ಕಳ್ಕೊತಾ ಇರ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬೆಟ್ಟದ ಮೇಲೆ ನೀರು ಹಾಕ್ತಕ್ಕಂಥ ಒಂದು ಹಿಂದಿನ ಪೂರ್ವಿಕರು ನಡೆಸ್ಕೊಂಬಂದಿರತಕ್ಕಂಥ ವಿಧಿವಿಧಾನಗಳು ಇರುತ್ತೆ. ಆ ಸಮಯದಲ್ಲಿ ಯಾರಿಗೆ ಅಷ್ಟೊಂದು ಅಂದರೆ ಕೈ ಕಾಲು ನೋವು ಚಿಕ್ಕ ಪುಟ್ಟದಾಗಿ ಗಾಳಿ ಅಂತ ಹೇಳ್ತೀವಿ ಆ ಥರದ್ದೇನಾದರೂ ಇದ್ದಾಗ ಅಥವಾ ಬೇರೆ ಯಾವುದೇ ಒಂದು ದೈಹಿಕವಾದ ಸಮಸ್ಯೆಗಳಿಗೆ ಆ ಕೆಲಸ ಮಾಡ್ತೀವಿ. ಅಲ್ಲಿ ಅಮ್ಮನವರ ಹೆಸರು ಹೇಳಿಬಿಟ್ಟು ಮಂತ್ರೋಚ್ಚಾರಗಳನ್ನು ಉಚ್ಚರಿಸಿ ತೀರ್ಥ ಪ್ರೋಕ್ಷ ಅಂತ ಮಾಡ್ತೀವಿ. ಅದನ್ನೆಲ್ಲ ಮಾಡಿಸ್ಕೊಂಡು ಹೋದ್ಮೇಲೆ ಸಾಕಷ್ಟು ಜನ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಹೇಳಿದೆ ಹೋದರೂ ಪಕ್ಕದ ಭಕ್ತರನ್ನು ತಿಳ್ಕೊಂಡು ಬರ್ತಕ್ಕಂಥ ಭಕ್ತಾದಿಗಳೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ. ಈಗ ಅದನ್ನು ನಡೆಸಬೇಕು ಅಂತಲ್ಲ, ಆದರೆ ಅದು ಒಂದು ಕ್ರಮ. ಆ ಕ್ರಮವನ್ನು ಮಾಡ್ತಕ್ಕಂಥ ನಾವಾಗಿರ್ತಕ್ಕಂಥವರು ಬಹಳ ನಿಬಂಧನಾಪೂರ್ವಕವಾಗಿ ಮತ್ತು ಒಂದಿಷ್ಟು ಶಿಷ್ಟಾಚಾರಗಳನ್ನು ಒಳಗೊಂಡು ಭಕ್ತಿ ಮೇಲೆ ನಡೆಸಿದರೆ ಮಾತ್ರ ಅಂಥದ್ದೆಲ್ಲ ಕಡಿಮೆ ಆಗ್ತಕ್ಕಂಥದ್ದು ನಡೆಯೋದು ಆಗುತ್ತೆ. ಅದು ಯಾವಾಗಲೂ ನಡಿಬೇಕು ಅಂತೂ ಅಲ್ಲ, ಅಥವಾ ನಡಿಬಾರ್ದು ಅಂತಲ್ಲ. ಈ ಥರ ಇರೋದ್ರಿಂದ ಅದನ್ನು ಅಮಾವಾಸ್ಯೆ ಪೂರ್ಣಿಮೆ ಮಾತ್ರ ಇಳಿ ಹೊತ್ತು ಅಂತ ಹೇಳ್ತೀವಿ ನಾವು. ಅಂದರೆ 12 ಗಂಟೆ 1 ಗಂಟೆ ಮೇಲ್ಪಟ್ಟ ಭಾಗದಿಂದ ಆ ಕೆಲಸನ ಆರಂಭ ಮಾಡ್ತೀವಿ. ಅದು ಸಂಜೆ ಒಂದು ಇಳಿ ಹೊತ್ತು 7 ಗಂಟೆವರೆಗೂ ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಇದು ನಡೆಯುವಂಥದ್ದು. ಮತ್ತು ಹೊಸ ವಾಹನಗಳನ್ನು ತಂದರೆ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಂಥದ್ದು. ಆ ದಿವಸ ಅಮಾವಾಸ್ಯೆ ಪೌರ್ಣಿಮೆ ದಿವಸ ವಾಹನಗಳಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಭಕ್ತಾದಿಗಳು. ಮತ್ತು ಯಾವುದೇ ಕಷ್ಟಕರ್ಮಗಳು ಅದನ್ನು ಕಳ್ಕೊತಾರೆ. ಇನ್ನು ಭಕ್ತರು ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ನಡೆಸ್ಕೊಂಡು ಹೋಗ್ತಾರೆ. ಇನ್ನು ಹಲವಾರು ಭಕ್ತರು ಅವರು ಅಂದ್ಕೊಂಡೋಗಿರ್ತಕ್ಕಂಥ ಏನು ಸಂಕಲ್ಪಗಳಿರುತ್ತೋ ಆ ಸಂಕಲ್ಪ ನೆರವೇರಿದ ಮೇಲೆ ಆ ಸ್ಥಳಕ್ಕೆ ಬಂದುಬಿಟ್ಟು ಅವರು ಏನಾದರೂ ಮಾಡ್ಕೊಂಡಿರ್ತಕ್ಕಂಥ ಸಂಕಲ್ಪಗಳನ್ನು ಈಡೇರಿಸೋ ಮೂಲಕ, ಅಂದರೆ ತಾಯಿಗೆ ಹರಕೆ ಮೂಲಕ ಹಿಂತಿರುಗಿಸಿ ಕೊಡ್ತಕ್ಕಂಥದ್ದನ್ನು ಪ್ರತೀತಿ ಕೂಡ ನಡೆದು ಬಂದೈತೆ. ಹೆಚ್ಚಾವಳಿಯಾಗಿ ಅನ್ನದಾನ ನಡೆಯುತ್ತೆ ಆ ಬೆಟ್ಟದ ಮೇಲೆ ಕಣಿವೆಯಲ್ಲಿ. ಇಲ್ಲಿ ಕಡಿಮೆ, ಅಲ್ಲಿ ನಡೆಯುತ್ತೆ. ಆದರೆ ಅಲ್ಲಿ ದೇವಸ್ಥಾನ ರೂಪುಗೊಳ್ಳೋದಕ್ಕೂ ಮೊದಲೇ ಇಲ್ಲಿ ಗ್ರಾಮದ ಒಂದು ರಕ್ಷಣೆಗಾಗಿ ಈ ತಾಯಿ ನೆಲೆಸಿರೋದ್ರ ಕಾರಣವಾಗಿ ಇಟ್ಕೊಂಡು ಇಲ್ಲಿ ಅದಕ್ಕಿಂತ ಪೂರ್ವ ಭಾಗದಲ್ಲಿ ಇದನ್ನು ಈ ದೇವಸ್ಥಾನ
ಕಟ್ಕೊಂಡಿರ್ತಾರೆ ಇಲ್ಲಿರ್ತಕ್ಕಂಥ ನಾಗರಿಕರು. ಅದು ಕಟ್ಕೊಂಡು ಆದಮೇಲೆ ಅಲ್ಲಿ 56ನೇ ಇಸ್ವಿಯಿಂದ ಅಲ್ಲಿ ಕಟ್ತಾರೆ. ಇಲ್ಲಿ 1921ರಲ್ಲಿ ಈ ದೇವಸ್ಥಾನ ಆಗಿರುತ್ತೆ. ಅಂದರೆ ಅದಕ್ಕಿಂತ ಮೊದಲು ಬರೀ ಕಲ್ಲು ಮಣ್ಣುಗಳನ್ನು ಸೇರಿಸಿ ಆರ್ಥಿಕವಾಗಿ ಹಿಂದುಳಿದ್ರಿಂದ ಆ ಕಾಲದ ಜನಗಳು ಕಲ್ಲು ಮಣ್ಣುಗಳನ್ನು ಸೇರಿಸಿ ದೇವಾಲಯ ಮಾಡಿಕೊಂಡು ಅದರಲ್ಲೇ ಬಂದಿರ್ತಾರೆ. ಇದು ಬಹಳ ಐತಿಹ್ಯವಾದಂಥ ದೇವತೆ ಆಗಿದ್ದು ಕೂಡ ಚಿತ್ರದುರ್ಗದಲ್ಲಿ ಬರಗೇರಮ್ಮ, ತಿಪ್ಪನಘಟ್ಟಮ್ಮ, ಏಕನಾಥೇಶ್ವರಿ ಈ ಕಾಲಘಟ್ಟದಲ್ಲಿ ನಾಯಕರುಗಳು ಆಳಿರ್ತಕ್ಕಂಥ ಆ ಸಮಯದಲ್ಲಿ ಕೂಡ ಈ ಯಾವುದು ದುರ್ಗಾಸ್ತಮಾನವಾಗಲಿ ಅಥವಾ ಇನ್ನೊಂದು ದುರ್ಗದ ಚರಿತ್ರ ಪುಸ್ತಕಗಳಲ್ಲಾಗಲಿ ಈ ತಾಯಿ ಮತ್ತು ಈ ಊರಿನ ಗ್ರಾಮದ ಹೆಸರು ಕೂಡ ಉಲ್ಲೇಖವಾಗಿ ಇರೋಂಥದ್ದು ಕಂಡುಬರುತ್ತೆ. ಅಷ್ಟು ಐತಿಹ್ಯವಾಗಿರೋಂಥದ್ದು. ಅಲ್ಲಿಂದಲೂ ಆರಂಭದ ದಿನಗಳಿಂದಲೂ ಕೂಡ ಒಂದೇ ಮನೆತನದಲ್ಲಿ ಅಂದರೆ ಒಂದೇ ಮನೆತನದಲ್ಲಿ ಆ ತಾಯಿ ಪೂಜೆ ನೆರವೇರಿಸ್ಕೊಂಬರೋಂಥದ್ದು ಪ್ರತೀತಿಯಾಗಿರುತ್ತೆ. ಅವರ ಒಂದು ಏನಾದರೂ ದೋಷ ದುಮ್ಮಾನಗಳು ಇರತಕ್ಕಂಥ ಸಮಯದಲ್ಲಿ ಹೊರಭಾಗದಿಂದ ಅಂದರೆ ಈ ನಮ್ಮ ಗ್ರಾಮದಿಂದಲೇ ಮತ್ತೋರ್ವ ಮಕ್ಕಳನ್ನು ನೇಮಕಾವಸ್ಥೆಗೆ ತಗೊಂಡಿರ್ತೀರಿ. ಅದು 2 ಮನೆತನೂ ಕೂಡ ನಡೆದು ಹೋಗ್ತಾ ಇರೋಂಥದ್ದು ಇಲ್ಲಿವರೆಗೂ ಈಗಲೂ ನಡೀತಾ ಇರುತ್ತೆ. ಇದಿಷ್ಟು ಅಮ್ಮನ ಚರಿತ್ರೆಪ್ಪ.